ಈಗಾಗಲೇ ದಯಾನಂದ್ ಕತ್ತಲ್ ಸರ್ ಅವರು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಮಂಗಳೂರು ಜಿಲ್ಲೆ ಅನ್ನುವ ಹೆಸರಿಗೆ ಬದಲಾಯಿಸಬೇಕು ಅನ್ನೋ ಹಕ್ಕೊತ್ತಾಯ ನಾವು ಮಾಡ್ತಾ ಇದ್ದೇವೆ. ಇದಕ್ಕೊಂದು ಮಂಗಳೂರು ಜಿಲ್ಲಾ ತುಳುಪರ ಹೋರಾಟ ಸಮಿತಿ ಅಂತ ಸಮಾನ ಮನಸ್ಕರ ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯಲ್ಲಿ ಯಾರು ಅಧ್ಯಕ್ಷರೂ ಅಲ್ಲ, ಯಾರು ಉಪಾಧ್ಯಕ್ಷರು, ಸದಸ್ಯರು ಯಾರೂ ಇಲ್ಲ. ಇಲ್ಲಿ ಯಾರು ಮುಖ್ಯರೂ ಅಲ್ಲ, ಯಾರು ಅಮುಖ್ಯರೂ ಅಲ್ಲ ಅನ್ನುವ ಒಂದು ವಿಚಾರವನ್ನು ನಾವು ಮುಂದಿಟ್ಕೊಂಡು ಈ ಒಂದು ಹಕ್ಕೊತ್ತಾಯಕ್ಕೆ ಮುಂದಾಗಿದ್ದೇವೆ. ಕಡಲ ಕಿನಾರೆಯಲ್ಲಿರುವ ಈ ಒಂದು ರಮಣೀಯವಾದ ಭೂಪ್ರದೇಶಕ್ಕೆ ಕೆನರಾ ಎನ್ನುವ ಹೆಸರು ಬರ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಎಲ್ಲವೂ ಕಡಲ ಕಿನಾರೆಯಲ್ಲಿರುವಂಥ ಊರುಗಳು. ಪೋರ್ಚುಗೀಸರ ಕಾಲದಲ್ಲಿ ಸೌತ್ ಕೆನರಾ, ನಾರ್ತ್ ಕೆನರಾ ಅಂತ ಒಂದು ಕಂದಾಯ ವಿಭಾಗವನ್ನು ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾರೆ. ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಕಾಲ, ಅದಾದ ನಂತರ ಶಿವಪ್ಪ ನಾಯಕರವರ ಕಾಲ, ಅದಾದ ನಂತರ ಬ್ರಿಟಿಷರ ಕಾಲ, ಅದಾದ ನಂತರ ಮಡ್ರಾಸ್ ಪ್ರಾಂತ್ಯ, ಈ ಎಲ್ಲ ಪ್ರಾಂತ್ಯದಲ್ಲೂ ಸೌತ್ ಕೆನರಾ, ನಾರ್ತ್ ಕೆನರಾ ಅನ್ನುವ ಹೆಸರು ಸಾಕಷ್ಟು ಕಡೆ ಉಲ್ಲೇಖ ಅದು ಜನರಲ್ಲಿ ಇತ್ತು. ಅದಾದ ನಂತರ 1956ರಲ್ಲಿ ಭಾಷಾ ವಿಚಾರದಲ್ಲಿ ಏಕೀಕರಣವಾದಾಗ, ಕರ್ನಾಟಕ ಏಕೀಕರಣವಾಗುವಂಥ ಸಂದರ್ಭದಲ್ಲಿ ಈ ಭಾಗ ಮಡ್ರಾಸ್ ಪ್ರಾಂತ್ಯದಿಂದ ಮೈಸೂರು ಸಂಸ್ಥಾನ ಕರ್ನಾಟಕಕ್ಕೆ ಬಂದು ಸೇರಿಕೊಂಡಾಗ ಇದನ್ನು ದಕ್ಷಿಣ ಕನ್ನಡ ಅನ್ನುವ ಹೆಸರನ್ನು ಇದಕ್ಕೆ ಬದಲಾವಣೆ ಮಾಡಲಾಗ್ತದೆ. ಕರ್ನಾಟಕಕ್ಕೆ ಸೇರಿದ್ರಿಂದ ದಕ್ಷಿಣ ಕನ್ನಡ ಅಂತ ಇದನ್ನು ಬದಲಾವಣೆ ಮಾಡಿಕೊಂಡು ಅಲ್ಲಿಂದ ನಾವು ದಕ್ಷಿಣ ಕನ್ನಡ ಅನ್ನುವ ಹೆಸರನ್ನು ನಿರಂತರವಾಗಿ ಉಲ್ಲೇಖ ಮಾಡಿಕೊಂಡು ಅದರ ಹೆಸರಿದೆ. ಈ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಿದೆ. ಸಾಕಷ್ಟು ಜಿಲ್ಲೆಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದರೂ ಪ್ರತಿ ಜಿಲ್ಲೆಯು ಆ ಒಂದು ಊರಿನ ಅರಸರ, ಸಾಂಸ್ಕೃತಿಕ ನಾಯಕರ, ಅಲ್ಲಿಯ ವೈಶಿಷ್ಟ್ಯತೆಯ ಬಗ್ಗೆ, ಅಲ್ಲಿಯ ಪ್ರಾಂತ್ಯವಾರು ವಿಶೇಷತೆಯ ಬಗ್ಗೆ ಅದು ಉಲ್ಲೇಖವನ್ನು ಮಾಡುತ್ತೆ. ಚಾಮರಾಜನಗರ ಜಯಚಾಮರಾಜೇಂದ್ರ ಒಡೆಯರವರ ಹೆಸರನ್ನು ಇಟ್ಕೊಂಡಿದ್ರೆ ಮೈಸೂರು ಮೈಷನ ಊರು ಮೈಸೂರು ಅಂತ ಕರೆಸ್ಕೊಳ್ಳುತ್ತೆ. ನಮ್ಮ ಪಕ್ಕದ ಚಿಕ್ಕಮಗಳೂರು ರುಕುಮಾಂಡ ಎಂಬುವ ಒಬ್ಬ ಸಾಮಂತ ರಾಜ ತನ್ನ ಮಗಳಿಗೆ ಕೊಟ್ಟಂಥ ಊರಿಗೆ ಚಿಕ್ಕ ಮಗಳ ಊರು ಚಿಕ್ಕಮಗಳೂರು ಅಂತ ಹೆಸರಿಡುತ್ತೆ. ಈ ರೀತಿ ಸುಂದರವಾದ ಕೋಟೆ ಊರು ಚಿತ್ರದುರ್ಗ, ಈ ರೀತಿ ಒಂದೊಂದು ಊರಿಗೆ ಒಂದೊಂದು ಹೆಸರು, ಅದರ ಹಿಂದೆ ಒಂದು ಸಾಂಸ್ಕೃತಿಕವಾದ ಕಾರಣಗಳು ನಾವು ನೋಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಒಳ್ಳೆಯ ಹೆಸರು, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಆದರೆ ಇದು ಬ್ರಿಟಿಷರವರ ಪಳೆಯುಳಿಕೆ ಅನ್ನೋದು ನಮಗೂ ಎಲ್ಲೋ ಒಂದು ಕಡೆ ಇವತ್ತಿಗೂ ಕಾಡ್ತಾ ಇರುವಂಥ ವಿಚಾರ. ಕಾಲ ಬದಲಾಗ್ತಾ ಇದೆ, ಬದಲಾವಣೆ ಜಗದ ನಿಯಮ. ಯಾವುದೇ ಒಂದು ಹೆಸರು ಅದು ನಿರಂತರವಾಗಿ ಇಡೀ ಇತಿಹಾಸದಲ್ಲಿ ನಾವು ನೋಡಲ್ಲ, ಹೆಸರುಗಳು ಬದಲಾಗ್ತಾನೆ ಇರುತ್ತೆ. ಇದೇನು ನಮ್ಮ ಪ್ರಯತ್ನ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. 1931ರಲ್ಲಿ SU ಪಣಿಯಾಡಿ ಅವರು ಪರಿಷತ್ನಲ್ಲಿ ಇದ್ರ ಬಗ್ಗೆ ಮಂಡನೆಯನ್ನು ಮಾಡಿದ್ದಾರೆ. ಸಾಕಷ್ಟು ತುಳುವರು, ಎಲ್ಲ ಭಾಷಿಕರು, ಎಲ್ಲ ಧರ್ಮದವರು, ಎಲ್ಲ ಪ್ರಾಂತ್ಯದ, ಈ ಭಾಗದ ಎಲ್ಲ ಪ್ರಾಂತ್ಯದವರು, ಅವ್ರನ್ನ ತುಳುವರು ಅಂತ ನಾನು ಕರಿತೇನೆ. ಎಲ್ಲ ತುಳುವರು ಕೂಡ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದರು. ಕಾರಣಾಂತರಗಳಿಂದ ಅದು ಅನುಮೋದನೆ ಆಗಲಿಲ್ಲ. ದಕ್ಷಿಣ ಕನ್ನಡ ಈ ಹೆಸರಿನಲ್ಲಿ ಏನೋ ಸೂಚಿಸಬೇಕು. ಏನು ಸೂಚಿಸುತ್ತೆ? ದಕ್ಷಿಣ ಕನ್ನಡ ಎನ್ನುವ ಹೆಸರು ಏನನ್ನು ಸೂಚಿಸುತ್ತೆ? ದಕ್ಷಿಣ ಕನ್ನಡ, ನಾವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿದ್ದೇವಾ? ಕರ್ನಾಟಕದ ದಕ್ಷಿಣ ಭಾಗ ಯಾವುದು ಅಂತ ಕೇಳಿದ್ರೆ ಅದು ಚಾಮರಾಜನಗರ. ನಾವು ಕರ್ನಾಟಕದ ತುತ್ತ ತುದಿಯ ಪಶ್ಚಿಮ ಭಾಗದಲ್ಲಿದ್ದೇವೆ. ಈ ಹೆಸರು ನಮ್ಮ ದಿಕ್ಕನ್ನು ಸೂಚಿಸಲ್ಲ. ದಕ್ಷಿಣ ಕನ್ನಡ ಎನ್ನುವ ಹೆಸರು, ಕನ್ನಡ ಇಲ್ಲಿಯ ಎಲ್ಲರೂ ಮಾತಾಡುವ ಭಾಷೆ, ಕನ್ನಡಕ್ಕೆ ಅತ್ಯಂತ ಗೌರವ, ಪ್ರೀತಿ ಎಲ್ಲವನ್ನು ಇಟ್ಕೊಂಡು ಇಲ್ಲಿಯ ಎಲ್ಲರೂ ಕನ್ನಡವನ್ನು ಮಾತಾಡಲ್ಲ. ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಳು ಮಾತಾಡ್ತಾರೆ. ಕೊಂಕಣಿ, ಬ್ಯಾರಿ, ಕೊಡವ, ಮಲಯಾಳಂ, ಕೊರ್ರ ಭಾಷೆ, ಹವ್ಯಕರ ಭಾಷೆ, ಈ ರೀತಿ ಬೇರೆ ಬೇರೆ ಭಾಷೆಗಳನ್ನು ಈ ಭಾಗದಲ್ಲಿ ಮಾತಾಡ್ತಾರೆ. ಆದ್ದರಿಂದ ಆ ಹೆಸರು ಕೂಡ ಇಲ್ಲಿಗೆ ಸೂಕ್ತ ಅಲ್ಲ. ನಮ್ಮನ್ನು ಸೂಚಿಸುವ ಒಂದು ಹೆಸರಾಗಬೇಕು, ನಮ್ಮ ನಂಬಿಕೆಗಳನ್ನು ಸೂಚಿಸುವ ಒಂದು ಹೆಸರಾಗಬೇಕು, ನಮ್ಮ ಭಾವನೆಗಳನ್ನು ಬೆಸೆಯುವ ಒಂದು ಹೆಸರಾಗಬೇಕು. ಈ ಹೆಸರು ಸೂಕ್ತ ಅನಿಸ್ತು ನಮಗೆ. ಅದಕ್ಕೆ ಇದನ್ನು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾವ ಹೆಸರು ಶಾಶ್ವತ ಅಲ್ಲ. ಭಾರತ ದೇಶಕ್ಕೆ ಸಿಂಧು ಕಣಿವೆಯಲ್ಲಿ ಸಿಂಧು ನಗರಿ, ಇಂಡಸ್ ವ್ಯಾಲಿ ಅಂದರು. ಅದಾದ ಮೇಲೆ ಹಿಂದೂಸ್ತಾನ ಆಯಿತು, ಭಾರತ ವರ್ಷ, ಭರತಖಂಡ ಎಲ್ಲ ಹೆಸರಾಗಿ ಇವತ್ತು ಇಂಡಿಯಾ ಅನ್ನುವ ಹೆಸರು ಭಾರತ ದೇಶಕ್ಕಿದೆ. ಇದನ್ನು ಹೆಸರು ಜಗದ ನಿಯಮ ಅಂತ ನಾನು ಹೇಳಿದೆ. ಆದ್ದರಿಂದ ನಮ್ಮ ಬೆಳ್ತಂಗಡಿಯನ್ನು ಬೋಲ್ತೇರ್ ಅಂತ ಯಾವುದೋ ಪುರಾತನ ಕಾಲದಲ್ಲೆಲ್ಲ ಒಂದು 40-50 ವರ್ಷದ ಹಿಂದೆ ಬೋಲ್ತೇರ್ ಅನ್ನುವ ಹೆಸರಿತ್ತು, ಈಗ ಬೆಳ್ತಂಗಡಿ ಅಂತಿದ್ದಾರೆ. ನಮ್ಮ ಬೆದ್ರಕ್ಕೆ ಬೆದ್ರ ಅಂತಿದ್ರು, ಇವತ್ತು ಮುಡುಬಿದ್ರೆ ಅನ್ನುವ ಹೆಸರು ಬಂದಿದೆ. ಈಗ ಹೊಸ ಯುಗದಲ್ಲಿ ಒಂದು ಹೊಸ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದು ಬ್ರ್ಯಾಂಡಿಂಗ್ನ ಕಾಲಘಟ್ಟ.
ಬ್ರ್ಯಾಂಡಿಂಗ್, ಬ್ರ್ಯಾಂಡ್ ಅಂಬಾಸಿಡರ್, ಬ್ರ್ಯಾಂಡ್ ಲೋಗೋಗಳು ಇವತ್ತು ವಿಶ್ವವಿಖ್ಯಾತವಾಗಿ ರಾರಾಜಿಸುವಂಥ ಒಂದು ವಿಚಾರವಾಗಿದೆ. ಎಸ್.ಎಂ. ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬ್ರ್ಯಾಂಡ್ ಬ್ಯಾಂಗ್ಳೂರು ಅನ್ನುವ ಕಾನ್ಸೆಪ್ಟನ್ನು ತಂದರು. ಒಂದಷ್ಟು ಬುದ್ಧಿಜೀವಿಗಳು, ಒಂದಷ್ಟು ಉದ್ಯಮದವರು, ಒಂದಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವ್ರನ್ನ ಸೇರಿಸ್ಕೊಂಡು ಬ್ರ್ಯಾಂಡ್ ಬ್ಯಾಂಗ್ಳೂರನ್ನ ಗಟ್ಟಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರೊಂದು ಸಮಿತಿಯನ್ನು ರಚನೆ ಮಾಡಿದ್ರು. ಅವತ್ತಿನಿಂದ ಬ್ರ್ಯಾಂಡ್ ಬ್ಯಾಂಗ್ಳೂರು ಇವತ್ತು ವಿಶ್ವವಿಖ್ಯಾತವಾಗಿ ಸಾಕಷ್ಟು ಜನರನ್ನು ಆಕರ್ಷಿಸುವಂಥ ಒಂದು ಕೇಂದ್ರವಾಗಿದೆ. ಇವತ್ತು ನಾವು ಕೂಡ ಅಲ್ಲಿದ್ದೇವೆ. ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಹೆಸರುಗಳನ್ನು, ಜಿಲ್ಲೆಗಳ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿದ್ದಂಥ ರಾಮನಗರ ಜಿಲ್ಲೆ, ಬೆಂಗಳೂರಿಂದ ಸರಿಸುಮಾರು 20-30 ನಿಮಿಷ ದೂರದಲ್ಲಿರುವಂಥ ರಾಮನಗರ ಜಿಲ್ಲೆಗೆ ಇವತ್ತು ಬೆಂಗಳೂರು ದಕ್ಷಿಣ ಅನ್ನೋ ಹೆಸರನ್ನು ಅನುಮೋದನೆಯನ್ನು ಮಾಡಿದ್ದಾರೆ. ಕಳೆದ ಕ್ಯಾಬಿನೆಟ್ನಲ್ಲಿ ನಮ್ಮ ಬಾಗೇಪಲ್ಲಿಯನ್ನು ಭಾಗ್ಯನಗರ, ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂಥ ಭಾಗ್ಯನಗರ ಎನ್ನುವ ಹೆಸರನ್ನು ಸೂಚನೆ ಮಾಡಿದ್ದಾರೆ. ಬಾಗೇಪಲ್ಲಿ ಅನ್ನೋದು ಒಂದು ಪಲ್ಲಿ ಅಂದರೆ ತೆಲುಗಿನಲ್ಲಿ ಹಳ್ಳಿ ಅಂತ ವಿಚಾರ, ಕನ್ನಡದ ಹೆಸರಾಗಬೇಕು ಅಂತೇಳಿ ಭಾಗ್ಯನಗರ ಅನ್ನುವ ಹೆಸರನ್ನು ಬಾಗೇಪಲ್ಲಿಗೆ ಕೊಟ್ಟರು. ಗ್ರಾಮಾಂತರ ಭಾಗದಲ್ಲಿ ಇರುವಂಥ ಒಂದು ಸಣ್ಣ ಊರಿಗೂ ಕೂಡ ವಿಶ್ವವಿಖ್ಯಾತಿಯ ಹೆಸರು ಜೊತೆ ಜೋಡಣೆ ಆದಾಗ ಅದರ ಬ್ರ್ಯಾಂಡ್, ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅದಕ್ಕೆ ವಿಶ್ವದ ಮನ್ನಣೆ ಸಿಗುತ್ತೆ ಅನ್ನೋದು ಇದರ ಹಿಂದಿರುವಂಥ ಒಂದು ಸಣ್ಣ ವಿಚಾರ. ಸಾಮಾನ್ಯವಾಗಿ ನಮ್ಮನ್ನು ಯಾರಾದರೂ ನೀವು ಯಾವ ಊರಿನವರಪ್ಪ ಅಂತ ಹೇಳಿದ್ರೆ ನಾವು ತಟ್ ಅಂತ ಹೇಳುವಂಥ ವಿಚಾರ ನಾವು ಮಂಗಳೂರಿನವರು ಅಂತೇಳಿ. ನಾವು ಯಾರಾದರೂ ಹೋಗಿ ನೀವು ಎಲ್ಲಿರೋರು ಅಂತ ಹೇಳಿದ್ರೆ ಅವರು ಹೇಳುವಂಥ ವಿಚಾರ ನಾವು ಮಂಗಳೂರಿನವರು. ಅವರು ಮೂಲತಃ ಮಂಗಳೂರು ತಾಲೂಕು, ಮಂಗಳೂರು ನಗರದವರೇ ಆಗಬೇಕಾಗಿರಲಿಲ್ಲ. ಯಾರೋ ಉಳ್ಳಾಲದವ್ರು ಸಿಕ್ಕಿದಾಗ ಅವರು ಕೂಡ ಹೇಳೋದು ನಾನು ಮಂಗಳೂರಿನವನು ಅಂತ, ಯಾರೋ ಬಂಟ್ವಾಳದವ್ರು ಸಿಕ್ಕಿದಾಗ ಕೂಡ ಅವರು ಕೂಡ ಹೇಳೋದು ನಾನು ಮಂಗಳೂರಿನವನು ಅಂತ. ಆದ್ದರಿಂದ ವಿಶ್ವ ಮಾನ್ಯತೆಯನ್ನು ಪಡೆದಂಥ ಹೆಸರು ಅದು ಮಂಗಳೂರು. ಆದ್ದರಿಂದ ಇಲ್ಲಿಯ ಏರ್ಪೋರ್ಟ್ ಆಗಿರ್ಬೋದು, ಇಲ್ಲಿಯ ರೈಲ್ವೆ ಸ್ಟೇಷನ್ನು, ಇಲ್ಲಿಯ ಬಂದರು ನ್ಯೂ ಮಂಗಳೂರು ಪೋರ್ಟ್ ಅನ್ನೋದು, ಇಲ್ಲಿಯ ದೊಡ್ಡ ದೊಡ್ಡ ಕಾರ್ಖಾನೆ MRPL ಅಲ್ಲಿ ಇರುವಂಥ ಹೆಸರು ಮಂಗಳೂರು ರಿಫೈನರಿ, MCF ಮಂಗಳೂರು ಕಾರ್ಪೊರೇಷನ್, ಮಂಗಳೂರು ಕೆಮಿಕಲ್ಸ್ ಅನ್ನೋ ವಿಚಾರ, ಇಲ್ಲಿಯ ಹೈವೇಗಳು ಬೆಂಗಳೂರು ದಕ್ಷಿಣ ಕನ್ನಡ ಹೈವೇ ಅಂತ ನಾವು ಯಾವತ್ತೂ ಹೇಳಲ್ಲ, ನಾವು ಹೇಳೋದು ಮಂಗಳೂರು ಬೆಂಗಳೂರು ಹೈವೇ ಅಂತ ಹೇಳ್ತೀವಿ. ಇಲ್ಲಿಯ ಪತ್ರಿಕೆ ತಮ್ಮೆಲ್ಲರ ಮಾಧ್ಯಮ ಮಿತ್ರದಲ್ಲಿ ಇರ್ತಿದ್ದ ಇಲ್ಲಿಯ ಪ್ರಪ್ರಥಮ ಪತ್ರಿಕೆ, ಈ ರಾಜ್ಯದ ಪ್ರಥಮ ಪತ್ರಿಕೆಯನ್ನು ಮಂಗಳೂರು ಸಮಾಚಾರ ಅಂತ ಕರೀತಾರೆ. ಇಲ್ಲಿಯ ತಿನಿಸುಗಳು, ಇಲ್ಲಿಯ ಬನ್ಸನ್ನು ಮಂಗಳೂರು ಬನ್ಸ್ ಅಂತಾರೆ, ಇಲ್ಲಿಯ ಸಾಮರಸ್ಯ ಸೂಸುವ ಇಲ್ಲಿಯ ಮಲ್ಲಿಗೆಯನ್ನು ಮಂಗಳೂರು ಮಲ್ಲಿಗೆ ಅಂತಾರೆ, ಇಲ್ಲಿಯ ಹಂಚನ್ನು ಮಂಗಳೂರು ಟೈಲ್ಸ್ ಅಂತಾರೆ. ಇದು ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ಹೆಸರು. ಆದ್ದರಿಂದ ಬೇರೆ ಊರಿನ ಜನ ನಮ್ಮನ್ನು ಸಂಬೋಧಿಸುವಾಗ ಇವರು ಮಂಗಳೂರಿನವರು ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಈ ಊರಿಗೆ ಪ್ರೀತಿಯಿಂದ ಬೇರೆ ಬೇರೆ ಹೆಸರನ್ನು ಕರೀತಾರೆ. ಕುಡ್ಲ ಅಂತಾರೆ, ಕೊಡಿಯಾಲ ಅಂತಾರೆ, ಮೈಕಲ ಅಂತಾರೆ, ಮಂಗಳಾಪುರಂ ಅಂತಾರೆ. ಆದರೆ ಸಾರ್ವತ್ರಿಕವಾಗಿ ಎಲ್ಲರೂ ಅಸ್ಮಿತೆಯನ್ನು ತೋರಿಸುವಂಥ ಹೆಸರು ಅದು ಮಂಗಳೂರು. ಆದ್ದರಿಂದ ಈ ಹೆಸರನ್ನು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ. ನಮ್ಮ ಅಭಿಪ್ರಾಯ ಅಂತಿಮ ಅಲ್ಲ, ನಾವೇ ಏನೋ ಇಲ್ಲಿ ಎಕ್ಸ್ಪರ್ಟ್ಗಳು, ನಮ್ಮ ಅಭಿಪ್ರಾಯ ಅಂತಿಮ ಅಲ್ಲ. ನಾವು ಜನರ ಅಭಿಪ್ರಾಯವನ್ನು ಇದರಲ್ಲಿ ಸಂಗ್ರಹಣೆ ಮಾಡಬೇಕಾಗಿದೆ. ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೇವೆ. ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗ ಇವತ್ತು ತುಳು ಭಾಷೆಗೆ ಅತ್ಯಂತ ಹೆಚ್ಚು ಪ್ರತಿದಿನ ಶ್ರಮಿಸ್ತಾ ಇರುವಂಥ, ಅದನ್ನು ಜೀವಂತವಾಗಿ ಇಟ್ಕೊಂಡಿರೋರು ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗದವರು. ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡ್ತೇವೆ. ತುಳು ಸಾಹಿತಿಗಳಿದ್ದಾರೆ, ತುಳು ಕಲಾವಿದರಿದ್ದಾರೆ, ನೆಲಮೂಲದ ಕಲೆಗಾರರು. ಇವತ್ತು ಕತ್ತಲ್ ಸರ್ ಅವರು ಹೇಳಿದ್ರು, ನೆಲಮೂಲದ ಕಲೆಯ ಆರಾಧಕರಿದ್ದಾರೆ. ಆ ಆರಾಧಕರ ದಿನನಿತ್ಯದ ನುಡಿಗಟ್ಟಿನಲ್ಲಿ ಈ ಹೆಸರುಗಳು ಉಲ್ಲೇಖ ಆಗುತ್ತೆ. ಇದನ್ನು ಜೀವಂತಿಕೆಯಲ್ಲಿ ಇಟ್ಕೊಂಡಿರುವಂಥವ್ರು. ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹಣೆ ಮಾಡಿ ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೇವೆ. ನಮಗೆ ಒಂದು ಒಳ್ಳೆ ಕಾಲ ಕೂಡ ಬಂದಿದೆ. ಯಾಕಂತ ಹೇಳಿದ್ರೆ ಪ್ರತಿ ಸತಿ ವಿಧಾನಸಭೆಗಳು ಪ್ರಾರಂಭ ಆದಾಗ ಅತಿ ಹೆಚ್ಚು ಬಾರಿ ತುಳುವಲ್ಲಿ ಮಾತಾಡುವಂಥ ಕಾಲ ಅದು ಈ ಕಾಲಘಟ್ಟ. ಯಾಕಂತ ಹೇಳಿದ್ರೆ ಅದರ ಅಧ್ಯಕ್ಷರು ಕೂಡ ಈ ಊರಿನವರು, ಖಾದರ್ರವರು ಆಗಿದ್ದಾರೆ. ಸಾಕಷ್ಟು ಜನ ಶಾಸಕರು ಕೂಡ ತುಳು ಬಗ್ಗೆ ಒಂದು ಅಭಿಮಾನವನ್ನು ಇಟ್ಕೊಂಡು ತುಳುವಲ್ಲಿ ಅಲ್ಲಿ ಮಾತಾಡಿದಾಗ ನಮಗೆ ಮೈ ರೋಮಾಂಚನ ಆಗುತ್ತೆ. ಆದ್ದರಿಂದ ಈ ಕಾಲಘಟ್ಟದಲ್ಲಿ ಇದು ಸಾಧ್ಯ ಇದೆ ಅಂತ ಇದನ್ನು ನಾವು ಪ್ರತಿಪಾದನೆಯನ್ನು ಅಲ್ಲಿ ಕೂಡ ಮಾಡ್ತೇವೆ. ಬ್ರ್ಯಾಂಡ್ ಮ್ಯಾಂಗ್ಳೂರ್ ಜಾಗತಿಕ ಮಟ್ಟದಲ್ಲಿ ಅದು ಹೆಸರನ್ನು ಮಾಡಬೇಕು. ಎಲ್ಲೋ ಸುಳ್ಯ ಅಥವಾ ಬೆಳ್ತಂಗಡಿಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿರೋರು, ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿರೋರು, ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿರೋರು, ಅವರಿಗೆ ನಾವು ಮಂಗಳೂರು ಅಂತ ಹೇಳಿದಾಗ ಅದು ವಿಶ್ವ ಮಾನ್ಯತೆಯನ್ನು ಕೊಡುತ್ತೆ, ಅವ್ರಿಗೊಂದು ಐಡೆಂಟಿಟಿಯನ್ನು ಕೊಡುತ್ತೆ ಅನ್ನೋದು ನಮ್ಮೆಲ್ಲರ, ಗ್ಲೋಬಲ್ ಐಡೆಂಟಿಫಿಕೇಷನ್ ಕೊಡುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆದ್ದರಿಂದ ಇದಾದ ನಂತರ ನಾವು ಜನಪ್ರತಿಗಳನ್ನು ಭೇಟಿ ಮಾಡ್ತೇವೆ. ಪ್ರಪ್ರಥಮವಾಗಿ ಉಸ್ತುವಾರಿ ಸಚಿವರುಗಳನ್ನು, ನಮ್ಮ ಶಾಸಕರುಗಳನ್ನು, ವಿಧಾನ ಪರಿಷತ್ ಸದಸ್ಯರನ್ನು, ನಮ್ಮ ಸ್ಪೀಕರ್ ಅವರನ್ನು ಮತ್ತು ಮುಂದಿನ ದಿನಗಳಲ್ಲಿ CM ನವರನ್ನು ಕೂಡ ಭೇಟಿ ಮಾಡಿ ಇದಕ್ಕೆ ಒಂದು ಬೇಡಿಕೆಯನ್ನು
ನಾವು ಅವ್ರ ಮುಂದೆ ಇಡಲಿಕ್ಕಿದ್ದೇವೆ. ಕಂದಾಯ ಇಲಾಖೆಯ ಎಲ್ಲ ಬದಲಾವಣೆಗಳು ಯಾವ ರೀತಿ ಆಗಬೇಕು, ಅದು ಕಾನೂನಾತ್ಮಕವಾಗಿ ಅದಕ್ಕೆ ಯಾವ ಯಾವ ಪೂರಕ ದಾಖಲೆಗಳನ್ನು ಕೊಡಬೇಕು, ಅದರ ಇತಿಹಾಸವನ್ನು ಕೊಡಬೇಕು, ಆ ಎಲ್ಲದನ್ನು ನಮ್ಮ ತಂಡದವರು ಕ್ರೋಢೀಕರಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಸಲ್ಲಿಸ್ತೇವೆ. ಇನ್ನು ಇದೊಂದು ನೀವು ಅಂದ್ಕೊಂಡಿರ್ಬೋದು ಯಾಕೆ ಎಲ್ಲರೂ ಸೇರಿದ್ದೀರಾ ಅಂತ. ಇದೊಂದು ಪ್ರೀತಿಯ, ಸಾಮರಸ್ಯದ, ಸಹಬಾಳ್ವೆಯ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಹೆಜ್ಜೆ ಸಾಕಷ್ಟು ಮುಂದೆ ಹೋಗಲಿ ಅನ್ನೋದು ನನ್ನ ಆಶಯ. ನಮಸ್ಕಾರ.